ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅಮರ್. ನಾವು ಇವತ್ತು ಬಂದಿದ್ದೇವೆ ಜಾಗನೂರದಲ್ಲಿ ದಸರಾ ಹಬ್ಬದ ನಿಮಿತ್ತವಾಗಿ ಒಂದು ಟೂರ್ನಮೆಂಟ್ ಅನ್ನ ಇಟ್ಟಿದ್ದಾರೆ. ಸೊ ಸುಮಾರು ಒಂದು ಹಳ್ಳಿಗಳಿಂದ ಪ್ರತಿಭೆಗಳು ಇಲ್ಲಿ ಬರ್ತಾ ಇದ್ದು ಈ ಒಂದು ಕಮಿಟಿ ವತಿಯಿಂದ ಒಂದು ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ. ಕೇಳೋಣ ಬನ್ನಿ ವೀಕ್ಷಕರೇ. ತಮ್ಮ ಹೆಸರು? ಜ್ಞಾನೇಶ್ವರ ಹುಕ್ಕೇರಿ ಅಂತ ಸರ್ ನಮ್ಮ ಹೆಸರು. ಪ್ರಾಪರ್ ಯಾವ ಪ್ರಾಪರ್ ಸರ್ ಲೋಕಲ್ ನಾವು ಜಾಗನೂರಿಂದನಾ? ಹೇಳಿ ಸರ್, ಇದು ದಸರಾ ಹಬ್ಬದ ಒಂದು ಪ್ರಯುಕ್ತ ಒಂದು ಟೂರ್ನಮೆಂಟ್ ಅನ್ನ ಇಟ್ಟುಕೊಂಡಿದ್ದಾರೆ ಸರ್. ಇದರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಹೌದು ಸರ್, ನಾವು ಮೊದಲ ಬಾರಿನೂ ನಡೆಸ್ತಾ ಇದೀವಿ ದಸರಾ ಪ್ರಯುಕ್ತ. ಇದು ನಮ್ದು ನಡೆಸ್ತಾ ಇರೋದು ದ್ವಿತೀಯ ಬಾರಿ. ಬಜರಂಗಿ ಕ್ರಿಕೆಟ್ ಟೀಮ್ ಇಂದ ನಡೆಸ್ತಾ ಇದೀವಿ. ನಮ್ಮೂರು ಜಾಗನೂರು. ಇದು ದ್ವಿತೀಯ ಬಾರಿ. ಪ್ರಥಮ ಬಹುಮಾನ 15,000, ದ್ವಿತೀಯ 11,000, ತೃತೀಯ 7,000 ಮತ್ತು ಚತುರ್ಥ ಬಹುಮಾನ 4,000 ಇದೆ ಸರ್. ಸುಮಾರು ಎಷ್ಟು ಟೀಮ್ ಬಂದಿದವ್ರು ಸರ್? ಅಂದಾಜು ನನ್ನ ಪ್ರಕಾರ ಸರ್ 32 ಟೀಮ್ ಬಂದಿದ್ದಾವೆ ಸರ್. ಇಲ್ಲೇ ಲೋಕಲ್ ಪಾಮಲ್ದಿನಿ, ಕಡಟ್ಟಿ. ಸರಿ, ಅಂದ್ರೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೂಡ ಬರ್ತಾ ಇದ್ದಾರೆ ಹಾಗೂ ಬೇರೆ ಊರಿಂದ ಕೂಡ ಬರ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಪಂದ್ಯಾವಳಿ ಐತಲ್ಲ, ಇದು ಯಾವ ಹಂತಕ್ಕೆ ಬಂದಿದೆ ಈಗ ಸೆಮಿಫೈನಲ್ ಹಂತ ತಲುಪೋಕೆ ಇನ್ನೂ ಒಂದು ಮ್ಯಾಚ್ ಬಾಕಿ ಇದೆ ಸರ್. ಇದೊಂದು ಮ್ಯಾಚ್ ಮುಗ್ದ ಸೆಮಿಫೈನಲ್. ಫೈನಲ್ ಯಾವಾಗ ಇಡ್ತೀರಾ ಸರ್? ಫೈನಲ್ ಇವತ್ತೇ ಸರ್. ಇವತ್ತು ಹೌದು ಸರ್, 3 ದಿನ ಆಯ್ತು ಸರ್. ಇವತ್ತು ಆಡ್ಸಕ್ಕಿತ್ತು, ಇವತ್ತೇ ಫೈನಲ್ ಆಗಿದೆ ಸರ್. ಅಂದ್ರೆ ಯಾವುದೇ ರೀತಿಯಾದ ಇಲ್ಲಿ ಜಗಳ ಕದನ ಆಗದೆ ಒಂದು ಟೂರ್ನಮೆಂಟ್ ಅನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ತಾ ಇದೆ. ಹೌದು ಸರ್, ನಮ್ದು ಬಜರಂಗಿ ಕ್ರಿಕೆಟ್ ಟೀಮ್ ಸರ್. ಹೀಗೆ ಆಂಜನೇಯ ಟೀಮ್ ಅಂತಾನೂ ಇದೆ ಸರ್. ನಮ್ಮಲ್ಲಿ 2 ತಂಡಗಳಿವೆ. 2 ತಂಡದವರು ವರ್ಷಕ್ಕೆ 2 ಬಾರಿ ನಡೆಸ್ತಾ ಇದ್ದಾರೆ ಸರ್. 2 ಬಾರಿ ಅವರು 1 ಬಾರಿ ನಡೆಸ್ತಾರೆ. ನಾವು ದಸರಾ ಪ್ರಯುಕ್ತ ನಾವು ನಡೆಸ್ತೀವಿ. 2 ಬಾರಿ ನಡೆಸ್ತಾರೆ ಸರ್. ಅತ್ಯುತ್ತಮವಾಗಿ ನಡೀತಾ ಇದೆ ಅಂತಾನೆ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ ಸರ್. ನಾವು ನಡೆಸ್ತಾ ಇದ್ದೀವಿ ದ್ವಿತೀಯ ಬಾರಿ ಸರ್. ಅಂದ್ರೆ ತಮಗೆಲ್ಲ ಸ್ಫೂರ್ತಿ ಯಾರು ಸರ್? ಇಷ್ಟೆಲ್ಲ ನಡೆಸಬೇಕಾದ್ರೆ ಸ್ಫೂರ್ತಿ ಯಾರಿದ್ದಾರೆ? ನಮಗೆ ಸ್ಫೂರ್ತಿ ಸರ್ ಬಹಳ ಜನ ಇದ್ದಾರೆ. ನಮ್ಮ ಜಾಗನೂರಿನ ಗುರು ಹಿರಿಯರು ಹಾಗೂ ನಮ್ಮ ಜನರ ಬೆಂಬಲ, ಜಾಗನೂರಿನ ಕ್ರಿಕೆಟ್ ಪ್ರೇಮಿಗಳು ಹಾಗೂ ಜಾಗನೂರಿನ ಸಮಸ್ತ ಜನರು ಏನಿದ್ದಾರೆ ಸರ್, ಅವರಿಂದ ತುಂಬಾ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ನಮಗೆ. ಹೀಗಾಗಿ ನಡೆಸಲು ಅನುಕೂಲ ಆಗಿದೆ. ಹಾಗೂ ಬೇರೆ ಊರಿನ ಆಯ್ತು ಹಾಗೂ ಸುತ್ತಮುತ್ತಲಿನ ಗಣ್ಯಮಾನ್ಯರಾದಂತಹ ಸಿದ್ದಾರೂಢನವರು, ಕುಮಾರ್ ಸಾರಾಪುರಿ ಸರ್ ಅವರು, ದುರ್ಯೋಧನ ಐಹೊಳೆ ಸರ್ ಅವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮಗೆ. ಜನಪ್ರಿಯ ಶಾಸಕರು ಕೂಡ ತಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಏನಿಲ್ಲ ಸರ್, ಹೀಗೆ ದೊಡ್ಡ ಹಾಗೂ ಜಾಗನೂರಿನ ಗುರು ಹಿರಿಯರ ಹಾಗೂ ಶಾಸಕರು ಹೀಗೆ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಲ್ಲಿ ಇದೇ ತರ ನಾವು ಅವರ ನೇತೃತ್ವ ಹಾಗೂ ಅವರ ಮಾರ್ಗದರ್ಶನದಲ್ಲಿ ತುಂಬಾ ಚೆನ್ನಾಗಿ ಇನ್ನೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸಿ ಜಾಗನೂರಿನ ಹೆಮ್ಮೆಯನ್ನ ತರಬೇಕಂತ ಕೇಳ್ಕೊಳ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಬಜರಂಗಿ ಕಮಿಟಿಯವರ ಒಂದು ಮಾತು ಇದಾಗಿದ್ದು. ಸೊ ಇದೇ ರೀತಿಯಾಗಿ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಸಪೋರ್ಟ್ ಮಾಡಿಕೊಂಡು ಬಂದಂತಹ ಸಿದ್ದಾರೂಢ ಪಾತ್ರೋಟ್ ಹಾಗೂ ಜನಪ್ರಿಯ ಶಾಸಕರಾದಂತಹ ದುರ್ಯೋಧನ ಐಹೊಳೆ ಅವರು ಪ್ರತಿಯೊಬ್ಬರು ಕೂಡ ಇವರಿಗೆ ಸಪೋರ್ಟಿಂಗ್ ಆಗಿ ಇದ್ದಾರೆ. ಇನ್ನೂ ಚೆನ್ನಾಗಿ ಒಂದು ಹಂತವನ್ನು ನಡೆಯುತ್ತಿದೆ ಅಂತ ಹೇಳ್ತೀನಿ.